ಇನ್ನು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಹೆದರಿಲ್ಲ. ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಸತ್ಯಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿ ತಪ್ಪುಗಳನ್ನು ಮಾಡಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲರ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ಗೆ ಮಾಹಿತಿ ನೀಡೋದಕ್ಕೆ ಅಂತ ಹೇಳಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಡಿಸಿಎಂ ಏನು ಮಾತಾಡಿದ್ದಾರೆ ನೋಡೋಣ. ಕ್ಲೈಮ್ಯಾಕ್ಸ್ ಏನಾಗ್ತದೆ, ಎಲ್ಲಿ ನ್ಯಾಯ ಇದೆ, ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು, ಮೂಡಾರವರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದೂ ಇರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ. BJP ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 50% ಏನೋ ಕೊಟ್ಟು, ಅದು ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಏರಿಯಾ ಅಂತ 50% ಕೊಟ್ಟಿದ್ದಾರೆ. ಯಾರು ಎದುರ್ತಾರೆ ಅವರು? ಶೆಟ್ರಿಗೆ ಎದಕ್ಕೆ ಇರಬೇಕು? ಒಂದು ಪ್ರೊಸೀಜರ್ ಇದೆ. ಇದ್ರಿ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ, IAS ಆಫೀಸರ್ಸು ಮಾಡಿದ್ದಾರೆ, ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ. ಇವ್ರು ಹೋಗಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಹೋಗಿ ಅಲ್ಲಿ ಕೊಡಲಿ ಕಮಿಷನ್ ಮುಂದೆ. ಯಾರು ಬೇಡ ಅಂತ ಹೇಳ್ತಾರೆ? ಚೀಫ್ ಮಿನಿಸ್ಟ್ರ್ ಯಾವತ್ತೂ ಎದುರುವಂಥ ಸಂದರ್ಭ ಇಲ್ಲ ರೀ. ಅವ್ರ ಬ್ಲಡ್ಡು ಇಲ್ಲ, 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸ್ ಏನಾಗ್ತದೆ, ಎಲ್ಲಿ ನ್ಯಾಯ ಇದೆ, ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು, ಮೂಡಾರವರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದೂ ಇರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ. BJP ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 50% ಏನೋ ಕೊಟ್ಟು, ಅದು ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಏರಿಯಾ ಅಂತ 50% ಕೊಟ್ಟಿದ್ದಾರೆ. ಯಾರು ಎದುರ್ತಾರೆ ಅವರು? ಶೆಟ್ರಿಗೆ ಎದಕ್ಕೆ ಇರಬೇಕು? ಒಂದು ಪ್ರೊಸೀಜರ್ ಇದೆ. ಇದ್ರಿ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ, IAS ಆಫೀಸರ್ಸು ಮಾಡಿದ್ದಾರೆ, ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ. ಇವ್ರು ಹೋಗಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಹೋಗಿ ಅಲ್ಲಿ ಕೊಡಲಿ ಕಮಿಷನ್ ಮುಂದೆ. ಯಾರು ಬೇಡ ಅಂತ ಹೇಳ್ತಾರೆ? ಚೀಫ್ ಮಿನಿಸ್ಟ್ರ್ ಯಾವತ್ತೂ ಎದುರುವಂಥ ಸಂದರ್ಭ ಇಲ್ಲ ರೀ. ಅವ್ರ ಬ್ಲಡ್ಡು ಇಲ್ಲ, 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ.